Activate. पीठरूपिणी मां पाहि श्रीराज राजेश्वरी पीठरूपिणी पंचदशाक्षरी पाण्ड्यकुमारी पंचदशाक्षरी पाण्ड्यकुमारी पद्मनाभ सहोदरी शङ्करी पीठरूपिणी मां पाहि श्रीराज राजेश्वरी पीठरूपिणी. ನಮಸ್ಕಾರ ವೀಕ್ಷಕರೇ, ಇಂದು ನಾವು ಶಕ್ತಿ ಪೀಠಗಳ 51 ಪೀಠಗಳ ಹೆಸರುಗಳನ್ನು ತಿಳ್ಕೊತಾ ಇದ್ದೀವಿ. ಅದು ಹೇಗಾಯಿತು, ಯಾಕಾಯಿತು, ಅದು ಎಲ್ಲೆಲ್ಲಿ ಇದೆ ಅನ್ನೋದನ್ನು ಇವತ್ತು ವಿವರವಾಗಿ ನಾವು ತಿಳ್ಕೊಳ್ಳೋಣ. ಶಕ್ತಿಪೀಠಗಳು ಶಿವಪತ್ನಿ ಸತೀದೇವಿಗೆ ಸಂಬಂಧಿಸಿದ ಪವಿತ್ರ ಸ್ಥಾನಗಳನ್ನು ಶಕ್ತಿಪೀಠಗಳು ಎಂದು ಕರೆಯುತ್ತಾರೆ. ಸತೀದೇವಿ ಯಾರು? ಶಿವಪತ್ನಿ ಸತೀದೇವಿಗೆ ಸಂಬಂಧಿಸಿದ ಪವಿತ್ರ ಸ್ಥಳಗಳನ್ನು ಶಕ್ತಿಪೀಠಗಳು ಅಂತ ಕರಿತಾ ಇದ್ದೀವಿ. ಇವುಗಳ ಕುರಿತು ಬ್ರಹ್ಮಪುರಾಣ, ಮತ್ಸ್ಯಪುರಾಣ, ಪದ್ಮಪುರಾಣ, ಕೂರ್ಮ ಪುರಾಣ ಇತ್ಯಾದಿ ಪುರಾಣಗಳಲ್ಲಿ ಕಥೆಗಳಿವೆ. ಸತ್ಯಯುಗದಲ್ಲಿ ದಕ್ಷ ಪ್ರಜಾಪತಿಯು ಬೃಹಸ್ಪತಿ ಸವ ಎಂಬ ಒಂದು ಯಜ್ಞವನ್ನು ಪ್ರಾರಂಭಿಸಿದ. ಸತ್ಯಯುಗದಲ್ಲಿ ದಕ್ಷ ಪ್ರಜಾಪತಿ ಇರ್ತಾನೆ. ಅವನು ಸತ್ಯಯುಗದಲ್ಲಿ ಏನು ಮಾಡ್ತಾನೆ, ಒಂದು ಯಾಗವನ್ನು, ಬೃಹಸ್ಪತಿ ಸವ ಅಂಥೇಳಿ ಒಂದು ಯಜ್ಞವನ್ನು ಶುರು ಮಾಡ್ತಾನೆ. ಯಾವುದೋ ಕಾರಣದಿಂದ ದಕ್ಷನಿಗೆ ತನ್ನ ಅಳಿಯನಾದ ಶಿವನ ಮೇಲೆ ಅಸಮಾಧಾನವಿತ್ತು. ಅವನಿಗೆ ಶಿವನ ಮೇಲೆ ಕೋಪ ಇರುತ್ತೆ. ಅದಕ್ಕಾಗಿ ಯಾವುದೆಲ್ಲ ಅವನಿಗೆ ದಕ್ಷನ ಒಂದು ಸಂದರ್ಭದಲ್ಲಿ ಒಂದು ಸಭೆಗೆ ಹೋಗಿರ್ತಾನೆ. ಅಲ್ಲಿ ಈಶ್ವರದ ಬ್ರಹ್ಮನ ಸಭೆಯಲ್ಲಿ ಕೂತಿರ್ತಾನೆ. ದಕ್ಷ ಹೋದಾಗ ಅವನಿಗೆ ನಮಸ್ಕಾರನೂ ಮಾಡಲ್ಲ, ಅವನಿಗೆ ಮೌನವಾಗಿರ್ತಾನೆ. ಅದೇ ನನಗೆ ನಮಸ್ಕಾರ ಮಾಡಲಿಲ್ಲ ಅನ್ನೋ ಕೋಪಕ್ಕೆ ಅವನ ಮೇಲೆ ಒಂದು ಅಸಮಾಧಾನಗೊಂಡಿರ್ತಾನೆ. ಹಾಗಾಗಿ ಇವನು ಅಲ್ಲಿಂದ ಬಂದ್ಬಿಡ್ತಾನೆ ಆ ಸಭೆಯಿಂದ. ಅವನಿಗೆ ಶಿವನ ಮೇಲೆ ಅಸಮಾಧಾನವಿತ್ತು. ಆದ್ದರಿಂದ ಈ ಯಜ್ಞಕ್ಕೆ ತನ್ನ ಮಗಳಾದ ಸತೀದೇವಿ ಮತ್ತು ಅಳಿಯ ಶಂಕರನನ್ನು ಬಿಟ್ಟು ಉಳಿದೆಲ್ಲ ದೇವತೆಗಳನ್ನು ಆಮಂತ್ರಿಸಿದ್ದ. ಇವರಿಬ್ಬರನ್ನ ಬಿಟ್ಟು, ಅಳಿಯ ಮತ್ತು ಮಗಳನ್ನು ಬಿಟ್ಟು, ಅದು ಕೊನೆಯ ಮಗಳವಳು, ಅವಳನ್ನು ಮತ್ತು ಶಂಕರನ್ನ ಬಿಟ್ಟು ಉಳಿದೆಲ್ಲ ದೇವತೆಗಳಿಗೆ ಆಹ್ವಾನ ಕೊಟ್ಟಿರ್ತಾನೆ. ಎಲ್ಲರೂ ಆ ಯಜ್ಞದಲ್ಲಿ ಭಾಗವಹಿಸಕ್ಕೆ ಬರ್ತಾ ಇರ್ತಾರೆ. ಆಗ ಆಮಂತ್ರಿಸಿದ್ದ ತನ್ನ ತವರು ಮನೆಯಲ್ಲಿ ಯಜ್ಞ ನಡೆಯುತ್ತಿರುವುದರಿಂದ ಸತೀದೇವಿಗೆ ನಾನು ಹೋಗಬೇಕು, ಎಲ್ಲ ದೇವತೆಗಳು ಅವರ ಕೈಲಾಸದ ಅವರ ಮನೆ ಮುಂದೆನೇ ಹೋಗ್ತಾ ಇದ್ರು. ಅದಕ್ಕಾಗಿ ನನ್ನ ತವರು ಮನೆಯಲ್ಲಿ ಯಜ್ಞ ನಡೀತಾ ಇದೆ, ನಾನು ಹೋಗ್ತೀನಿ ಅಂತ ತಾನು ಹೋಗಬೇಕೆಂಬ ಆಸೆ ಸತೀದೇವಿಯಲ್ಲಿತ್ತು. ನಾನು ಹೋಗಬೇಕು ನಮ್ಮ ತಂದೆ ಮನೆಗೆ ಅನ್ನೋ ಆಸೆ ಅವಳಲ್ಲಿ ಬೇರೆಯವರು ಇರುತ್ತೆ. ತನ್ನಿಚ್ಛೆಯನ್ನು ಶಿವನಲ್ಲಿ ವ್ಯಕ್ತಪಡಿಸಿದಳು. ನಾನು ಹೋಗಬೇಕು ಅಂತಿದ್ದೀನಿ, ನೀವು ಬನ್ನಿ ಅಂತ ಕರೀತಾಳೆ.
ಇದರಿಂದ ಶಿವನಿಗೆ ಸಂತಸವೇನೂ ಆಗಲಿಲ್ಲ. ಆದರೆ ಅವನಿಗೇನು ಸಂತೋಷ ಆಗಲಿಲ್ಲ. ಇವಳು ಯಾಕೆ ಕರೀತಿದ್ದಾಳೆ ಅಂತ ಅವನಿಗೇನು ಹೇಳೋದು ಇಲ್ಲ. ಆದರೆ ಸತೀದೇವಿಯು ವಿಪರೀತ ಆಗ್ರಹ ಮಾಡಿದ ಮೇಲೆ ತುಂಬ ಒತ್ತಾಯ ಮಾಡ್ತಾಳೆ, ನಾವು ಹೋಗಬೇಕು ಅಂತ. ಅವನೇನು ಮಾಡ್ತಾನೆ, ಒಲ್ಲದ ಮನಸ್ಸಿನಿಂದ ಒಪ್ಪಿದ. ಅದೇ ಹೋಗು ಅಂತ ಹೇಳೋಕ್ಕೂ ಇಷ್ಟ ಇಲ್ಲ, ಬೇಡ ಅನ್ನೋಕ್ಕೂ ಇಷ್ಟ ಆಗಲಿಲ್ಲ. ಆಯಿತು ಹೋಗ್ಬಾ ಅಂತ ಆಕೆಗೆ ಅನುಮತಿ ಕೊಡ್ತಾನೆ. ಆಕೆ ತನ್ನ ತಂದೆಯ ಮನೆಗೆ ತೆರಳಿದಳು. ತನ್ನ ತಂದೆ ಮನೆಗೆ ಅವಳು ಯಜ್ಞಕ್ಕೋಸ್ಕರ ಹೋಗ್ತಾಳೆ. ತವರು ಮನೆಯಲ್ಲಿ ಯಾರೂ ಇವಳನ್ನು ಗಮನಿಸಲಿಲ್ಲ. ಯಾರು ಇವಳು ಬಂದ ತಕ್ಷಣ ಸ್ವಾಗತನೂ ಮಾಡಲಿಲ್ಲ. ಇವಳನ್ನು ಹೇಗಿದೆಯಾ ಅಂತ ಯಾರೂ ಮಾತೇ ಆಡಿಸಲ್ಲ. ಸಾಲದೆ ತಂದೆ ದಕ್ಷನು ಶಿವನ ನಿಂದೆ ಮಾಡತೊಡಗಿದ. ಶಿವನ್ನ ಅಲ್ಲಿ ಅವಮಾನ ಮಾಡೋಕ್ಕೆ ಬೈತಾ ಇರ್ತಾನೆ. ಇದನ್ನು ನೋಡಿ ತಂದೆಯ ಬಾಯಿಯಿಂದ ಗಂಡನ ದೂಷಣೆ ಕೇಳಿ ಸತಿ ನೊಂದಳು. ಸತೀದೇವಿ ತನ್ನ ಗಂಡನ್ನ ತಂದೆ ಬೈತಾ ಇರೋದನ್ನು ಕೇಳಿ ಆಕೆಗೆ ತುಂಬ ಬೇಜಾರಾಗುತ್ತೆ, ತುಂಬ ನೋವಾಗುತ್ತೆ ಅವಳಿಗೆ. ದುಃಖದಿಂದ ಯಜ್ಞಕುಂಡದಲ್ಲಿ ಧುಮುಕಿದಳು. ತನ್ನ ಗಂಡನಿಗಾದ ಅವಮಾನ ನೋಡಲಾರ್ದವಳು, ಕೇಳಲಾರದೆ ಅಗ್ನಿಕುಂಡದಲ್ಲಿ ಅವಳು ಬಿದ್ದು ಹೋಗ್ತಾಳೆ. ಅವಳ ಪ್ರಾಣ ಶಿವಾರ್ಪಣವಾಯಿತು. ಶಿವನಿಗೆ ಅದು ಅವಳ ಪ್ರಾಣ ಅರ್ಪಣೆ ಆಯಿತು. ಮಗಳ ಶರೀರ ತ್ಯಾಗದಿಂದ ತಂದೆಗೆ ತಪ್ಪಿನ ಅರಿವಾಯಿತು. ಅಯ್ಯೋ, ನಾನು ಮಾಡಬಾರ್ದಾಗಿತ್ತು, ಹೀಗೆ ಮಾಡಿಬಿಟ್ನಾ ಅಂತ ಆವಾಗ ಪಶ್ಚಾತ್ತಾಪ ಆಗುತ್ತೆ ದಕ್ಷನಿಗೆ. ಆದರೆ ಕಾಲ ಮಿಂಚಿತ್ತು. ಕಾಲ ಮುಂದಕ್ಕೆ ಹೊರಟೋಗಿತ್ತು. ಅವಳ ದೇಹ ಇದರಲ್ಲಿ ಸುಟ್ಟೋಗಿರುತ್ತೆ. ಇದು ಆದರೆ ಕಾಲ ಮಿಂಚಿ ಹೋಗಿತ್ತು. ಪ್ರಾಣಾರ್ಪಣೆಯ ಈ ಸುದ್ದಿ ಇವಳು ಯಜ್ಞಕುಂಡಕ್ಕೆ ಬಿದ್ದಿದ್ದು ವಿಷಯ ಅವನಿಗೆ ಗೊತ್ತಾಗುತ್ತೆ. ಶಿವನಿಗೆ ತಿಳಿತಾ ಇದ್ದಂತೆ ಆತ ಕನಲಿ ಕೆಂಡವಾದ. ಅವನಿಗೆ ತುಂಬ ಕೋಪ ಬರುತ್ತೆ, ಕೆಂಡದಂಥ ಕೋಪ ಇರುತ್ತೆ ಅವನಿಗೆ. ಅವನ ಜಟೆಯಿಂದ ವೀರಭದ್ರ ಸ್ವಾಮಿ ಉದಿಸಿದ ಒಂದು ಕೂದಲನ್ನು ತೆಗೆದು ನೆಲಕ್ಕೆ ಬೀಸ್ತಾನೆ. ಅದರಿಂದ ವೀರಭದ್ರ ಜನಿಸ್ತಾನೆ. ಅವನ ನೇತೃತ್ವದಲ್ಲಿ ಶಿವನ ಗಣಗಳು ದಕ್ಷನನ್ನು ವಧಿಸಿ, ಅವರೆಲ್ಲ ಗಣಗಳು ಈಶ್ವರನ ಗಣ ಎಲ್ಲ ಸೇರಿಕೊಂಡು ದಕ್ಷನ ವಧೆ ಮಾಡ್ತಾರೆ. ಯಜ್ಞವನ್ನು ಭಂಗಗೊಳಿಸಿದವು. ಯಜ್ಞನೆಲ್ಲ ಹಾಳು ಮಾಡ್ತಾರೆ. ತಡೆಯಲಾರದಷ್ಟು ದುಃಖ ಕ್ಷೋಭೆಗೊಳಗಾದ ಅವನಿಗೆ ತಡೆಯಲಾರದಷ್ಟು ತುಂಬ ದುಃಖ ಆಗುತ್ತೆ. ಅದನ್ನು ಸಹಿಸ್ಕೊಳ್ಳೋಕ್ಕಾಗದೆ ಅವನೇನು ಮಾಡ್ತಾನೆ, ಶಿವನು ಸತಿಯ ಅರೆಸುಟ್ಟ ದೇಹವನ್ನು ಹೆಗಲ ಮೇಲೆ ಹೊತ್ತು ಆ ಒಂದು ನೋವನ್ನು ತಾಳಲಾರದು ಏನು ಮಾಡ್ತಾನೆ, ಅರ್ಧಂಬರ್ಧ ಸುಟ್ಟಿದ್ದ ದೇಹವನ್ನು ಹೆಗಲ ಮೇಲೆ ಹೊತ್ತು ಅಲೆಯತೊಡಗಿದ. ತಿರುಗಾಡಕ್ಕೆ ಶುರು ಮಾಡ್ತಾನೆ. ಅವನು ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ ಅನ್ನೋದು ಇಲ್ಲ. ಸತಿ ದೇಹ ಮಾತ್ರ ಅವನ ಕೈಯಲ್ಲಿರುತ್ತೆ. ಶಿವನಿಂದ ಈ ದೇಹವನ್ನು ಬೇರ್ಪಡಿಸದೆ ಶಿವನಿಗೆ ಶಾಂತಿ ದೊರೆಯದೆಂದು, ಈ ದೇಹನ ಬೇರೆ ಮಾಡದೇ ಇದ್ದರೆ ಶಿವನಿಗೆ ಶಾಂತಿ ಸಿಗಲ್ಲ ಅಂತ ಹೇಳಿ ಭಾವಿಸಿದ ವಿಷ್ಣು. ಹಾಗಂತ ಮನಸ್ಸಲ್ಲಿ ಅಂದ್ಕೊಂಡು ವಿಷ್ಣು ಏನು ಮಾಡ್ತಾನೆ, ತನ್ನ ಸುದರ್ಶನದಿಂದ ಸತಿಯ ದೇಹವನ್ನು ಛೇದಿಸಿದ. ಸತಿ ದೇಹವನ್ನು ಅಂದರೆ ಚೂರು ಮಾಡ್ತಾ ಬರ್ತಾನೆ. ಅದರ ಅಂಗಾಂಗಗಳು 51 ತುಣುಕುಗಳಾಗಿ ಭಾರತಾದ್ಯಂತ ಹರಡಿ ಬಿದ್ದವು. ಭಾರತ ದೇಶದ 51 ಕಡೆ ಅವಳ ಅಂಗಗಳು, ಆಭರಣಗಳು ಎಲ್ಲವೂ ಒಂದೊಂದು ಕಡೆ ಬೀಳುತ್ತೆ. ಎಲ್ಲೆಲ್ಲಿ ಬಿದ್ದುವೋ ಈ ರೀತಿ ಸತಿ ದೇಹದ ಅವಯವಗಳು ಬಿದ್ದಲ್ಲೆಲ್ಲ, ಅವಯವಗಳು ಎಲ್ಲೆಲ್ಲಿ ಬೀಳುತ್ತೆ ಅಂಗಾಂಗಗಳು, ಅವೆಲ್ಲ ಒಂದು ಶಕ್ತಿಪೀಠಗಳು ನಿರ್ಮಾಣ ಆಗುತ್ತೆ. ಒಂದೊಂದು ಕಡೆ ಒಂದೊಂದು ಶಕ್ತಿಪೀಠ ಇದೆ. ಇಂತಹ
ಪ್ರತಿಯೊಂದು ಕ್ಷೇತ್ರದಲ್ಲೂ ಒಬ್ಬೊಬ್ಬ ಭೈರವ ಮತ್ತು ಒಬ್ಬ ಶಕ್ತಿ ದೇವಿಯು ಬೇರೆ ಬೇರೆ ಹೆಸರಿನಲ್ಲಿ ನೆಲೆಸಿರುತ್ತಾರೆ ಎಂಬ ಶ್ರದ್ಧೆ ನಮ್ಮ ಸಮಾಜದಲ್ಲಿ ಇದೆ. ಅಂದರೆ ಎಲ್ಲೆಲ್ಲಿ ಒಂದು ಶಕ್ತಿಪೀಠಗಳಿದೆಯೋ ಅಲ್ಲೆಲ್ಲ ಒಂದೊಂದು ಭೈರವನ ಕ್ಷೇತ್ರವು ಇದೆ, ನೆಲೆಸಿರುತ್ತಾರೆ ಎಂಬ ಶ್ರದ್ಧೆ ನಮ್ಮ ಸಮಾಜದಲ್ಲಿದೆ. ಶಕ್ತಿಪೀಠಗಳ ವಿವರ ತಂತ್ರ ಚೂಡಾಮಣಿಯಲ್ಲಿದೆ. ಈ ಶಕ್ತಿಪೀಠಗಳ ಪೂರ್ಣ ವಿವರ ತಂತ್ರ ಚೂಡಾಮಣಿಯಲ್ಲಿ ಇದೆ. ಅಖರ ಸಂಸ್ಥಾನ ಅಂಗ ಅಥವಾ ಆಭೂಷಣ, ಅದು ಆಭರಣ ಭೂಷಣ ಅಂತ ಹೇಳ್ತಾರೆ. ಶಕ್ತಿ ಭೈರವ ಎಲ್ಲೆಲ್ಲಿದ್ದಾರೆ ಅನ್ನೋದು ಈಗ ವಿವರವಾಗಿ ಕೊಡ್ತಾ ಹೋಗ್ತಾರೆ. ಒಂದನೇದು ಇಂಗುಳ ಅನ್ನೋ ದೇವಿ, ಅದು ಬ್ರಹ್ಮರಂಧ್ರ ಕೋಟರಿ ಅನ್ನೋ ಜಾಗದಲ್ಲಿ ಬೀಳುತ್ತೆ. ಅಲ್ಲಿ ಭೀಮಲೋಚನ ಅನ್ನೋ ಭೈರವ ಇದೆ. ಎರಡನೇದು ಕಿರೀಟ ವಿಮಲ ಸಂವರ್ತ ಅನ್ನೋ ಭೈರವ ಮತ್ತು ಶಕ್ತಿಪೀಠ ಇದೆ ಅಲ್ಲಿ. ಮೂರನೇದು ವೃಂದಾವನ ಕೇಶ ಕಲಾಪ ಉಮಾ ಭೂತೇಶ ಅನ್ನೋ ಭೈರವ ಅಲ್ಲಿ ಇದೆ. ಕರವೀರ ಮೂರು ಕಣ್ಣುಗಳು ಮಹಿಷವರ್ಧಿನಿ ಕ್ರೋಧೀಶ ಅನ್ನೋ ಭೈರವ ಅಲ್ಲಿದೆ. ಐದನೇದು ಸುಗಂಧ ಮೂಗು ಸುನಂದ ತ್ರಯಂಬಕ, ಅಲ್ಲಿ ಒಂದು ಶಕ್ತಿ ಪೀಠ ಇದೆ, ಒಂದು ಭೈರವನ ಭೈರವನ ವಿಗ್ರಹನೂ ಅಲ್ಲಿ ಇದೆ. ಕರತೋಯಿತಟ ವಾಮತಲ್ಪ ಅನ್ನೋ ಭಾಗ ಅಲ್ಲಿ ಬಿದ್ದಿದೆ. ಅಪರ್ಣ ಪಾವನ ಅನ್ನೋ ಭೈರವ ಇದೆ. ಶ್ರೀಪರ್ವತ ದಕ್ಷಿಣ ತಲ್ಪ ಅನ್ನೋ ಭಾಗ ಅಲ್ಲಿ ಇದೆ. ಶ್ರೀ ಸುಂದರಾನಂದ ಅನ್ನೋ ಭೈರವ ಇಲ್ಲಿ ಶಕ್ತಿಪೀಠ. ಸುಂದರಿ ಅನ್ನೋ ಶಕ್ತಿಪೀಠ ಇದೆ, ಅಲ್ಲೇ ಸುಂದರಾನಂದ ಅನ್ನೋ ಭೈರವ ಇದೆ. ಎಂಟನೇದು ವಾರಣಾಸಿ ಅನ್ನೋದ್ರ ಹತ್ರ ಕರ್ಣಕುಂಡಲ ಬಿದ್ದಿದೆ, ಅದಕ್ಕೆ ವಿಶಾಲಾಕ್ಷಿ ಅನ್ನೋ ಶಕ್ತಿಪೀಠ ಇದೆ ಇಲ್ಲಿ. ಕಾಲಭೈರವ ಅಲ್ಲಿ ಕ್ಷೇತ್ರ ದೇವತೆ. ಗೋದಾವರಿ ತಟ ಅಲ್ಲಿ ವಾಮ ಕಪೋಲ ಅಂದರೆ ಎಡದ ಕಪೋಲ ಅಲ್ಲಿ ಬಿದ್ದಿರೋದ್ರಿಂದ ಅಲ್ಲಿ ವಿಶ್ವೇಶಿ ಅನ್ನೋ ಶಕ್ತಿಪೀಠ ಇದೆ. ದಂಡಪಾಣಿ ಅನ್ನೋ ಭೈರವ ಕ್ಷೇತ್ರ ಇದೆ. 10ನೇದು ಗಂಡಕಿ ದಕ್ಷಿಣ ಕಪೋಲ ಅಂದರೆ ಬಲದ ಕಪೋಲ ಅಲ್ಲಿ ಬಿದ್ದಿದೆ. ಗಂಡಕಿ ಚಕ್ರಪಾಣಿ ಅನ್ನೋ ಭೈರವನ ಕ್ಷೇತ್ರ ಅದು. 11ನೇದು ಶುಚಿ ಊರ್ಧ್ವ ದಂತಪಂಕ್ತಿ ಅಂದರೆ ಮೇಲಿನ ಹಲ್ಲುಗಳ ಸಾಲು ಅಲ್ಲಿ ಬಿದ್ದಿರೋದ್ರಿಂದ ಅದನ್ನು ನಾರಾಯಣಿ ಸಂಹಾರ ಅನ್ನೋ ಭೈರವ. ನಾರಾಯಣದು ಶಕ್ತಿಪೀಠ. 12ನೇದು ಪಂಚಸಾಗರ ಅಧೋದಂತ ಪಂಕ್ತಿ, ಕೆಳಗಿನ ಅಲ್ಲಿನ ಭಾಗಗಳು ಅಲ್ಲಿ ಬಿದ್ದಿದೆ. ವಾರಾಹಿ ಅನ್ನೋ ಹೆಸರು ಶಕ್ತಿಪೀಠ. ಮಹಾರುದ್ರ ಅನ್ನೋ ಭೈರವ ವಿಗ್ರಹ ಅಲ್ಲಿದೆ. 13ನೇದು ಜ್ವಾಲಾಮುಖಿ ಅಂದರೆ ನಾಲಿಗೆ ಅಲ್ಲಿ ಬಿದ್ದಿರೋದ್ರಿಂದ ಸಿದ್ಧಿದ ಅಂಬಿಕಾ ಉನ್ಮತ್ತ ಭೈರವ ಅಲ್ಲಿ ಇದೆ. 14ನೇದು ಭೈರವ ಪರ್ವತ ಅನ್ನೋದರಲ್ಲಿ ಮೇಲ್ಭಾಗದ ತುಟಿ ಅಲ್ಲಿ ಬಿದ್ದಿದೆ. ಅವಂತಿ ಅನ್ನೋ ಲಂಬಕರ್ಣ ಕಿವಿಯಲ್ಲಿ ಉದ್ದವಾಗಿದ್ದಂಥ ಭಾಗ ಅಲ್ಲಿ ಬಿದ್ದಿದೆ. 15 ಅಟ್ಟಹಾಸ ಭೈರವ ಅಲ್ಲಿದೆ. ಕೆಳತುಟಿ ಪುಲ್ಲಾರ ಅನ್ನೋ ಭಾಗ ಅಲ್ಲಿದೆ, ಅಂದರೆ ಕೆಳತುಟಿ ಭಾಗ ಅಲ್ಲಿ ಬಿದ್ದಿದೆ. ವಿಶ್ವೇಶ ಅನ್ನೋ ಭೈರವ ಅಲ್ಲಿ ಇದೆ.
16ನೇದು ಜನಸ್ಥಾನ ಗದ್ದ ಭ್ರಾಮರಿ ವಿಕೃತಾಕ್ಷನ ಭೈರವ ಅಲ್ಲಿ ವಾಸ ಇರ್ತಾನೆ. 17ನೇದು ಕಾಶ್ಮೀರ ಕಂಠಭಾಗ ಅಲ್ಲಿ ಬಿದ್ದಿದೆ. ಮಹಾಮಾಯ ತ್ರಿಸಂಧೇಶ್ವರ ಅನ್ನೋ ಭೈರವ ಇರೋದಲ್ಲಿ. 18 ನಂದೀಪುರ ಅಂದರೆ ಅಲ್ಲಿ ಕಂಠಹಾರ ಬಿದ್ದಿದೆ. ಅವಳದು ಹಾಕ್ಕೊಳ್ತಾ ಇದ್ದಿದ್ದು ಕಂಠಹಾರ ಬಿದ್ದಿದೆ. ಅದು ನಂದೀಪುರದ ಹತ್ರ ನಂದಿನಿ ಅನ್ನೋ ಹೆಸರು ಶಕ್ತಿಪೀಠ ಅಲ್ಲಿ ಇದೆ. ನಂದಿಕೇಶ್ವರ ಅನ್ನೋ ಭೈರವ ಅಲ್ಲಿ ಕ್ಷೇತ್ರ ಅಲ್ಲಿದೆ. 19ನೇದು ಶ್ರೀಶೈಲದಲ್ಲಿ ಕೆಳ ಕುತ್ತಿಗೆಯ ಕೆಳಗಡೆದು ಅಲ್ಲಿ ಬಿದ್ದಿದೆ. ಮಹಾಲಕ್ಷ್ಮಿ ಸಂವರಾನಂದ ಅನ್ನೋ ಹೆಸರು ಶಕ್ತಿಪೀಠ ಅಲ್ಲಿದೆ. 20 ಶರಹಾಟಿ ಕರುಳು ಕಾಲಿಕಾ ಅನ್ನೋ ಶಕ್ತಿಪೀಠ ಇದೆ. ಅಲ್ಲಿ ಯೋಗೇಶ ಅನ್ನೋ ಭೈರವ ಇದ್ದಾನೆ. 21ನೇದು ಮಿಥಿಲಾ ಹತ್ರ ಏನಿದೆ ವಾಮಸ್ಕಂದ ಅನ್ನೋ ಭಾಗ ಅಲ್ಲಿ ಇದೆ. ಉಮಾ ಮಹೋದರ ಭೈರವ ಅಲ್ಲಿ ಇದ್ದಾನೆ. 22 ರತ್ನಾವಳಿ ಅನ್ನೋ ಹತ್ರ ದಕ್ಷಿಣ ಸ್ಕಂದ ಭಾಗ ಬಿದ್ದಿದೆ. ಅಲ್ಲಿ ಕುಮಾರಿ ಅಂದರೆ ಶಿವ ಅನ್ನೋದೇ ಭೈರವನ ಹೆಸರಲ್ಲಿ ಅಲ್ಲಿದೆ. 23ನೇದು ಪ್ರಭಾಸ ಉದರ ಭಾಗ ಅಲ್ಲಿ ಇದೆ. ಚಂದ್ರಭಾಗ ಅನ್ನೋ ಕಡೆಗೆ ವಕ್ರತುಂಡ ಅನ್ನೋ ಭೈರವ ಅಲ್ಲಿ ವಾಸ ಮಾಡ್ತಾನೆ. 24 ಜಾಲಂಧರ ವಾಮಸ್ಥನ ಅಂದರೆ ಎಡಗಡೆ ಭಾಗದ ಸ್ಥಳ ಭಾಗ ಅಲ್ಲಿ ಬಿದ್ದಿದೆ. ತ್ರಿಪುರಮಾಲಿನಿ ಅನ್ನೋ ಹೆಸರಲ್ಲಿ ಭೀಷಣ ಅನ್ನೋ ಭೈರವ ಇದ್ದಾನೆ. 25 ವೈದ್ಯನಾಥ ಅಲ್ಲಿ ಭೈರವ ಇರೋದು. ಹೃದಯ ಭಾಗ ಅಲ್ಲಿ ಬಿದ್ದಿರೋದ್ರಿಂದ ಜಯದುರ್ಗ ಅನ್ನೋ ಹೆಸರು ಶಕ್ತಿಪೀಠ ಅಲ್ಲಿದೆ. ವೈದ್ಯನಾಥ ಅನ್ನೋ ಭೈರವ ಇದ್ದಾನೆ. 26ನೇದು ರಾಮಗಿರಿ ದಕ್ಷಿಣ ಸ್ತನ ಬಲಭಾಗದ ಸ್ತನ ಭಾಗ ಅಲ್ಲಿ ಬಿದ್ದಿದೆ. ಇದು ಶಿವಾನಿ ಅನ್ನೋ ಹೆಸರು. ಚಂಡ ಅನ್ನೋದು ಭೈರವ. 27 ವಕ್ತ್ರೇಶ್ವರ ಮಹಿಷಮರ್ಧಿನಿ ವಕ್ತ್ರನಾಥ ಅನ್ನೋ ಶಕ್ತಿ ದೇವತೆ ಮತ್ತು ಭೈರವ ಇದೆ ಅಲ್ಲಿ. 28 ಕನ್ಯಕಾಶ್ರಮ ಅನ್ನೋ ಹೆಸರನ್ನ ಪೃಷ್ಠ ಅಲ್ಲಿ ಹಿಂಭಾಗ ಅಲ್ಲಿ ಬಿದ್ದಿರೋದ್ರಿಂದ ಅದನ್ನು ಶರ್ವಾಣಿ ಅನ್ನೋ ಶಕ್ತಿಪೀಠ ಅದು. ನಿಮಿಷ ಅಂದರೆ ಕಣ್ಣಿನ ರಪ್ಪೆ. 29 ಬಾಹುಲ ಅನ್ನೋ ಭಾಗ ಇದೆ. ವಾಮಬಾಹು ಅಂದರೆ ಎಡಗಡೆ ಭುಜ ಅಲ್ಲಿ ಬಿದ್ದಿದೆ. ಚಂಡಿಕಾ ಅನ್ನೋದು ಭೈರವನ ಹೆಸರು. ಚೆಟ್ಟಲ ಬಾಹುಕ. 30ನೇದು ಚೆಟ್ಟಲ ದಕ್ಷಿಣ ಬಾಹು ಅದೇ ಹಿಂಭಾಗದ ಭುಜಗಳು ಅಲ್ಲಿ ಬಿದ್ದಿದೆ. ಅದನ್ನು ಭವಾನಿ ಅಲ್ಲಿ ಚಂದ್ರಶೇಖರ ಅನ್ನೋ ಹೆಸರು ಭೈರವ ಇದ್ದಾನೆ. 31ನೇದು ಉಜ್ಜಯಿನಿ ಎಡಮೊಣಕೈ ಅಲ್ಲಿ ಬಿದ್ದಿರೋದ್ರಿಂದ ಮಾಂಗಲ್ಯ ಚಂಡಿಕಾ ಅನ್ನೋ ಶಕ್ತಿಪೀಠ ಇದೆ. ಕಪಿಲಾಂಬರ ಅನ್ನೋದು ಭೈರವನ ಕ್ಷೇತ್ರ ಅಲ್ಲಿ ವಾಸವಾಗಿದೆ. 32 ಮಣಿವೇದಿಕಾ ಅನ್ನೋ ಶಕ್ತಿ ಹೆಸರದು ಮಣಿಬಂಧಗಳು ಅಲ್ಲಿ ಬಿದ್ದಿದೆ. ಗಾಯತ್ರಿ ಅಂದರೆ ಗಾಯತ್ರಿ ಅನ್ನೋ ಹೆಸರಿನಿಂದ ಶರ್ವಾನಂದ ಅನ್ನೋ ಭೈರವ ಅಲ್ಲಿ ನೆಲೆಸಿದೆ. 33 ಮಾನಸ ಅವರ ಮನಸ್ಸಿನ ಭಾಗ ಅಲ್ಲಿದೆ.
ದಕ್ಷಿಣಪಾಣಿ ಅಂದರೆ ದಕ್ಷಿಣವಾದ ಬಲಭಾಗದ ಒಂದು ಪಾಣಿ ಅಂದರೆ ಕೈ, ದಕ್ಷಿಣ ಪಾಣಿ ಅವಳ ಕೈಯಲ್ಲಿ ಬಿದ್ದಿದೆ. ದಾಕ್ಷಾಯಿಣಿ ಅನ್ನೋ ಹೆಸರು ಅದಕ್ಕೆ ಬಂದಿದೆ. 34 ಯಶೋರ ಅಂದರೆ ವಾಮಪಾಣಿ, ಎಡಗೈ. ಯಶೋರೇಶ್ವರಿ ಅನ್ನೋ ಹೆಸರನ್ನ ಒಂದು ಶಕ್ತಿಪೀಠ ಇದೆ. ಚಂಡ ಅನ್ನೋ ಭೈರವ ಅಲ್ಲಿ ಇದ್ದಾನೆ. 35 ಪ್ರಯಾಗದ ಬಳಿ ಏನಿದೆ, ಹಸ್ತಾಂಗುಲಿ, ಕೈಗಳ ಬೆರಳು ಅಲ್ಲಿ ಬಿದ್ದಿದೆ. ಅದನ್ನೇನಂತ ಕರೀತಾರೆ, ಲಲಿತಾ ಅನ್ನೋ ಹೆಸರಲ್ಲಿ ಇದೆ. ಭವ ಅನ್ನೋದು ಭೈರವನ ಹೆಸರು. 36 ವಿರಾಜ ಕ್ಷೇತ್ರ, ಅಲ್ಲಿ ಏನಿದೆ, ನಾಭಿ, ಅವಳ ನಾಭಿ ಅನ್ನೋ ಹೊಕ್ಕಳು ಅಲ್ಲಿ ಬಿದ್ದಿರೋದ್ರಿಂದ ಅದನ್ನು ವಿಮಲ ಅಂತ ಕರೀತಾರೆ. ಜಗನ್ನಾಥ ಅನ್ನೋದು ಅಲ್ಲಿ ಭೈರವ ಇದ್ದಾನೆ. 37 ಕಾಂಚಿಯಲ್ಲಿ ಯಾವ ಭಾಗ ಇದೆ ಅಂದರೆ ಅಸ್ಥಿ, ಅವಳ ಮೂಳೆ ಅಲ್ಲಿ ಬಿದ್ದಿರೋದ್ರಿಂದ ದೇವಗರ್ಭ ಅನ್ನೋದು ಹೆಸರಿನ ಶಕ್ತಿಪೀಠ ಇದೆ. ರುರು ಅನ್ನಲ್ಲಿ ಭೈರವ ಅವಳ ಜೊತೆಗೆ ಇರ್ತಾನೆ. 38 ಕಾಳಮಾಧವ ಅನ್ನೋ ಕ್ಷೇತ್ರದಲ್ಲಿ ವಾಮ ನಿತಂಬ ಅಂದರೆ ಎಡಭಾಗದ ನಿತಂಬ ಅಲ್ಲಿ ಬಿದ್ದಿದೆ. ಕಾಳಿ ಅಸಿತಾಂಗ ಅನ್ನೋ ಹೆಸರಿನ ಭೈರವ ಅಲ್ಲಿ ಇದ್ದಾನೆ. 39 ಶೋಣ ಅನ್ನೋ ಜಾಗದಲ್ಲಿ ದಕ್ಷಿಣ ನಿತಂಬ ಅನ್ನೋದು ಭಾಗ ಅಲ್ಲಿ ಬಿದ್ದಿದೆ. ನರ್ಮದಾ ಭದ್ರಸೇನ ಅನ್ನೋ ಭೈರವ ಅಲ್ಲಿ ಇದ್ದಾನೆ. 40 ಕಾಮಗಿರಿ ಅನ್ನೋ ಜಾಗದಲ್ಲಿ ಯೋನಿ, ಕಾಮಾಖ್ಯ ಅನ್ನೋ ಅಸ್ಸಾಮಲ್ಲಿದೆ. ಅದು ಉಮಾನಾಥ ಅನ್ನೋ ಭೈರವ ಅಲ್ಲಿ ಇದ್ದಾನೆ. 41 ನೇಪಾಳ ಶಂಭು ಮಂಡಿಗಳು, ನೇಪಾಳದ ಹತ್ರ ಮಂಡಿಗಳು ಬಿದ್ದಿರೋದ್ರಿಂದ ಮಹಾಮಾಯ ಕಪಾಲ ಭೈರವ ಅಲ್ಲಿ ಕ್ಷೇತ್ರವಾಗಿದ್ದಾನೆ. 42 ಜಯಂತಿ ಅನ್ನೋ ಜಾಗದಲ್ಲಿ ಎಡತೊಡೆ ಜಯಂತಿ ಕ್ರಮದೀಶ್ವರ ಅನ್ನೋ ಭೈರವ ಅಲ್ಲಿ ಇದ್ದಾನೆ. 43 ಮಗಧ, ಮಗಧದ ಹತ್ರ ಬಲತೊಡೆ ಅವಳಂಗ ಅಲ್ಲಿ ಬಿದ್ದಿದೆ. ಛೇದಿಸಿದಾಗ ಸರ್ವಾನಂದಕರಿ ಅನ್ನೋ ವ್ಯೋಮಕೇಶ ಅನ್ನೋ ಭೈರವ ಅಲ್ಲಿ ನೆಲೆಸಿದ್ದಾನೆ. 44 ತ್ರಿಸ್ತ್ರೋತ, ವಾಮಪಾದ, ಎಡಪಾದ ಅಲ್ಲಿ ಬಿದ್ದಿರೋದ್ರಿಂದ ಭ್ರಾಮರಿ ಅನ್ನೋ ಹೆಸರು ಶಕ್ತಿಪೀಠ ಅಲ್ಲಿದೆ. ಅಲ್ಲಿ ಈಶ್ವರನೇ ಭೈರವ ಆಗಿದ್ದಾನೆ. 45 ತ್ರಿಪುರ, 3 ಪುರಗಳು ಒಟ್ಟಿಗೆ ಸೇರುವ ಜಾಗ ಅದು. ಅಲ್ಲಿ ಉಳಿದು ದಕ್ಷಿಣ ಪಾದ, ಬಲಪಾದ ಅಲ್ಲಿ ಬಿದ್ದಿರೋದ್ರಿಂದ ತ್ರಿಪುರ ಸುಂದರಿ ಅನ್ನೋ ಹೆಸರು ಬಂದಿದೆ. ತ್ರಿಪುರೇಶ ಅನ್ನೋ ಭೈರವ ಅಲ್ಲಿ ಅವಳಿಗೆ ಕಾವಲು ಕಾಯಕ್ಕೆ ಭೈರವನಾಗಿ ಇದ್ದಾನೆ. 46 ವಿಭಾಷಣ ಅನ್ನೋ ಹೆಸರು. ಎಡರಡು ಅನ್ನೋ ಭಾಗ ಕಪಾಲಿನಿ ಅನ್ನೋ ಶಕ್ತಿಪೀಠ ಅಲ್ಲಿ ಇರೋದು. ಸರ್ವಾನಂದ ಭೈರವ ಅಲ್ಲಿ ಇದ್ದಾನೆ. 47 ಕುರುಕ್ಷೇತ್ರದ ಬಳಿ ಏನು ಬಿದ್ದಿದೆ, ಬಲಹರಡು ಅನ್ನೋ ಭಾಗ ಅಲ್ಲಿದೆ. ಸಾವಿತ್ರಿ ಅನ್ನೋ ಹೆಸರು. ಸ್ಥಾಣು ಅನ್ನೋದು ಭೈರವನ ಹೆಸರು. 48 ಲಂಕಾದ ಹತ್ರ, ಲಂಕಾ ಅನ್ನೋ ನಗರದ ಹತ್ರ ನೂಪುರ ಅಂದರೆ ಅವಳ ಗೆಜ್ಜೆಗಳು, ಕಾಲಿಗೆ ಹಾಕಿದ ನೂಪುರಗಳು ಅಲ್ಲಿ ಬಿದ್ದಿರೋದ್ರಿಂದ ಅದಕ್ಕೆ ಇಂದ್ರಾಕ್ಷಿ, ರಕ್ಷಸೇಶ್ವರ ಅನ್ನೋ ಭೈರವ. ಇಂದ್ರಾಕ್ಷಿ ಅನ್ನೋದು ಅದು ಶಕ್ತಿಪೀಠದ ಹೆಸರು. 49
ಯುಗಾದ್ಯ ಅಂದರೆ ಬಲಗಾಲ ಹೆಬ್ಬೆರಳು ಅಲ್ಲಿ ಬಿದ್ದಿದೆ. ಭೂತಧ್ರಾಂತರಿ, ಭೂತಧ್ರಾಂತರಿ ಅನ್ನೋ ಶಕ್ತಿಪೀಠ, ಕ್ಷೀರಕಂಠಕ ಅನ್ನೋ ಭೈರವ ಅಲ್ಲಿ ಇದ್ದಾನೆ. 50 ವಿರಾಟ ಅನ್ನೋ ನಗರದಲ್ಲಿ ಎಡಗಾಲ ಹೆಬ್ಬೆರಳು ಶಕ್ತಿಪೀಠದ ಹತ್ರ ಇದೆ, ಅದಕ್ಕೆ ಅಂಬಿಕಾ ಅನ್ನೋ ಹೆಸರಿದೆ. ಅಮೃತ ಅನ್ನೋ ಭೈರವ ಅಲ್ಲಿ ಇದ್ದಾನೆ. 51ನೇದು ಕಾಲಿಪೀಠ. ಕಾಲಿಪೀಠ ಅನ್ನೋ ಜಾಗದಲ್ಲಿ ಉಳಿದ ಕಾಲ್ಬೆರಳುಗಳು ಕಾಳಿಕಾ ಅನ್ನೋ ಜಾಗದಲ್ಲಿ ಬಿದ್ದಿರೋದ್ರಿಂದ ಅದಕ್ಕೆ ನಕುಲೇಶ ಅನ್ನೋ ಹೆಸರು ಶಕ್ತಿಪೀಠ ಇದೆ. ಕಾಳಿಕಾ ಅನ್ನೋದು ಶಕ್ತಿಪೀಠ, ನಕುಲೇಶ ಅನ್ನೋದು ಭೈರವನ ಹೆಸರು. ಈ ಎಲ್ಲ ಶಕ್ತಿಪೀಠಗಳು ಅತ್ಯಂತ ಪೂಜ್ಯವೆಂದು ಭಾವಿಸಿ ಇದೆಲ್ಲ ನಮಗೆ ನೋಡೋದ್ರಿಂದ ತುಂಬ ಪುಣ್ಯನೂ ಸಿಗುತ್ತೆ. ಅದು ನಾವು ನೋಡಿದಷ್ಟೇ ಅಲ್ಲ, ನೋಡಿ ಆ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಭಾವುಕ ಭಕ್ತರು ಇವುಗಳ ಯಾತ್ರೆ ಮಾಡುತ್ತಾರೆ. ಇವುಗಳನ್ನು ತಿಳ್ಕೊಳ್ಳೋಕ್ಕೆ ಯಾತ್ರಿಕರು ಇದನ್ನು ಪ್ರವಾಸನ ಕೈಗೊಳ್ತಾರೆ. ಆ ಭಕ್ತಿ ಅದನ್ನು ಅದ್ರ ಮೇಲೆ ಇಡ್ತಾರೆ. ಜಗಜ್ಜನನಿ ಸುಖವಾಣಿ ಕಲ್ಯಾಣಿ, ಜಗಜ್ಜನನಿ ಸುಖವಾಣಿ ಕಲ್ಯಾಣಿ, ಜಗಜ್ಜನನಿ ಜಗಜ್ಜನನಿ ಜಗಜ್ಜನನಿ